ಮೋದಕ ತಿನ್ಬೇಕು ಅಂದ್ರೆ ಹಬ್ಬನೇ ಆಗ್ಬೇಕು ಅಂತ ಏನಿಲ್ಲ. ಮಾವಿನ ಹಣ್ಣಿನ ಸೀಸನ್ ಬಂದಾಗ ಏನಾದ್ರೂ ಒಂದು ಸ್ವೀಟ್ ಮಾಡ್ಬೇಕಲ್ವಾ? ಅದನ್ನ ಸ್ಪೆಷಲ್ ಆಗಿ ಮಾಡಿದ್ರೆ ಹೇಗಿರುತ್ತೆ? ಮೊದಲಿಗೆ ಚೆನ್ನಾಗಿ ಕಳಿತ ಹಣ್ಣಾದ ಒಳ್ಳೆ ಸಿಹಿಯಾಗಿರುವ ಮಾವಿನ ಹಣ್ಣ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ಮಾವಿನ ಹಣ್ಣು ತಗೊಂಡಿದ್ದೀನಿ. ನಾನಿಲ್ಲಿ ರವೆನ ಹುರಿದಿಟ್ಕೊಂಡಿದ್ದೀನಿ. ನೀವು ಅಕ್ಕಿ ಹಿಟ್ಟಿನಲ್ಲೂ ಮಾಡಬಹುದು. ಸ್ವಲ್ಪ ಹಾಲ್ ತಗೊಳ್ಳಿ. ಹೂರಣ ತುಂಬಿಸೋದಕ್ಕೆ ಬೇಕಾಗುವಷ್ಟು ತೆಂಗಿನಕಾಯಿಯ ತುರಿ ಮತ್ತು ಬೆಲ್ಲದ ಪುಡಿ. ನಾನಲ್ಲಿ ಸ್ವಲ್ಪ ಕಂಡೆನ್ಸ್ ಮಿಲ್ಕ್ ತಗೊಂಡಿದ್ದೀನಿ. ಜೊತೆಗೆ ಸುವಾಸನೆಗೆ ಸ್ವಲ್ಪ ಏಲಕ್ಕಿ. ಮಾವಿನ ಹಣ್ಣಿನ ಸಿಪ್ಪೆನ ತೆಗೆದಿಟ್ಕೊಂಡಿದ್ದೀನಿ. ಈಗ ರಸಭರಿತ ಮಾವಿನ ಹಣ್ಣು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಮಿಕ್ಸಿಗೆ ಹಾಕೊಳ್ಳೋಣ. ಮಿಕ್ಸಿನ ಚೆನ್ನಾಗಿ ಗರ್ ಅನ್ಸಿ ಸ್ಮೂತ್ ಆದ ಪೇಸ್ಟ್ ಮಾಡ್ಕೊಳ್ಬೇಕು. ತೆಂಗಿನ ತುರಿಗೆ ಈಗ ಸ್ವಲ್ಪ ಏಲಕ್ಕಿ, ಸ್ವಲ್ಪ ಬೆಲ್ಲದ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಕಲಸಿಕೊಳ್ಳಬೇಕು. ಈಗ ರುಬ್ಬಿಕೊಂಡಿರುವ ಮಾವಿನ ಹಣ್ಣಿನ ಪಲ್ಪ್ ಅನ್ನು ಇದಕ್ಕೆ ಸೇರಿಸಬೇಕು. ಮಾವಿನ ಹಣ್ಣಿನ ಚಿಕ್ಕ ಹೋಳುಗಳನ್ನು ಕೊನೆಗೆ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಮೊದಲಿಗೆ ರವೆಯನ್ನು ಸ್ವಲ್ಪ ಚೆನ್ನಾಗಿ ಹುರಿದುಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಲನ್ನು ಸೇರಿಸಿ ಚೆನ್ನಾಗಿ ಸೇರಿಸಿಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೇಯಲು ಮುಚ್ಚಿಟ್ಟು ಬಿಡಿ. ಈಗ ಒಮ್ಮೆ ಚೆನ್ನಾಗಿ ತಿರುಗಿಸಿ ನೋಡಿದ್ರೆ ಅದರಲ್ಲಿ ನಿಮ್ಗೆ ಬೆಂದಿರೋದು ಗೊತ್ತಾಗತ್ತೆ. ಕೈನಲ್ಲಿ ಒಮ್ಮೆ ಸ್ವಲ್ಪ ತೆಗೆದುಕೊಂಡು ಮುದ್ದೆ ಮಾಡಿದ್ರೆ ಅದು ಮುದ್ದೆ ಆಕಾರದಲ್ಲಿ ಅಂದ್ರೆ ಲಡ್ಡು ತರ ಬರ್ಬೇಕು. ಈಗ ಹಿಟ್ಟಿಗೆ ಸ್ವಲ್ಪ ಇಟ್ಕೊಂಡಿರುವ ಕಂಡೆನ್ಸ್ ಮಿಲ್ಕ್ ನ ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು ಮೋದಕ ಮಾಡೋದಕ್ಕೆ ಒಂದು ಮೋಲ್ಡ್ ನ ತಗೊಂಡಿದ್ದೀನಿ. ಮೋದಕದ ಶೇಪ್ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಮೊದಲಿಗೆ ಹಿಟ್ಟನ್ನ ತೆಗೆದುಕೊಂಡು 2 ಕಡೆನ ಫಿಲ್ಲಿಂಗ್ ಮಾಡ್ತಾ ಇದ್ದೀನಿ. ಬೆರಳಿನಿಂದ ಮಧ್ಯದಲ್ಲಿ ಒಂದು ರಂಧ್ರವನ್ನಾಗಿ ಮಾಡಿಕೊಂಡು ಫಿಲ್ಲಿಂಗ್ ನ ಅದರಲ್ಲಿ ಹಾಕಬೇಕು. ಸುಂದರವಾದ ಆಕೃತಿಯಲ್ಲಿರುವ ಮೋದಕ ಸಿಹಿಯಾಗಿರೋದು ಮಾವಿನ ಹಣ್ಣಿನಿಂದ ಮಾಡಿರೋದು ತಯಾರಾಗಿದೆ. ಇದನ್ನು ನೀವು ಇಡ್ಲಿ ಪಾತ್ರೆಯಲ್ಲಿ ಒಮ್ಮೆ ಇಟ್ಟು ಸ್ಟೀಮ್ ಮಾಡ್ಕೋಬಹುದು. ನೀವು ಒಂದ್ಸಲಿ ಮನೆಯಲ್ಲಿ ಮಾಡಿ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಮಾಡಿ